ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಇವತ್ತು ಸೆಕೆಂಡ್ PUCಯ ಮೊದಲನೇ ಪದ್ಯವಾದಂತಹ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥ ಪದ್ಯ ಭಾಗವನ್ನು ನಾವು ನೋಡೋಣ. ಈ ಪದ್ಯ ನೋಡೋದಕ್ಕಿಂತ ಮುಂಚೆ ಈ ಪದ್ಯದ ಕೃತಿಕಾರನಾದಂತಹ ನಾಗಚಂದ್ರನನ್ನು ನಾವು ಪರಿಚಯ ಮಾಡಿಕೊಡೋಣ. ಈ ನಾಗಚಂದ್ರ ಕವಿ ನಮಗೆ 10ನೇ ಶತಮಾನದಲ್ಲಿ ಜೀವಿಸಿದ್ದ ಅನ್ನುವಂತಹ ಒಂದು ಉಲ್ಲೇಖಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ನಾಗಚಂದ್ರ ಕವಿ ಚಾಲುಕ್ಯರ ಚಕ್ರವರ್ತಿಯಾದಂತಹ ನಾಲ್ವಡಿ ಸೋಮೇಶ್ವರನ ಒಂದು ಆಸ್ಥಾನದಲ್ಲಿ ಆಶ್ರಯ ಕವಿಯಾಗಿ ಅವನು ಇರ್ತಾನೆ. ಅದ್ರ ಜೊತೆಗೆ ಇವನ ಒಂದು 2 ಪ್ರಮುಖವಾದಂತಹ ಕೃತಿಗಳನ್ನು ನಾವು ನೋಡೋದಾದರೆ ಮಲ್ಲಿನಾಥ ಪುರಾಣ ಅನ್ನುವಂಥದ್ದು ಮೊದಲನೇ ಕೃತಿ, ಎರಡನೇದು ರಾಮಚಂದ್ರ ಚರಿತ ಪುರಾಣ. ಈ ರಾಮಚಂದ್ರ ಚರಿತ ಪುರಾಣದಿಂದಲೇ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಪದ್ಯ ಭಾಗವನ್ನು ನಾವು ಆರಿಸ್ಕೊಂಡಿದ್ದಾರೆ. ಪದ್ಯನ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಾವು ಒಂದಿಷ್ಟಿಲ್ಲಿ ಕೆಟ್ಟ ನೀರಿದೆ, ಅಂದರೆ ಈ ಒಂದು ಮಣ್ಣು ಮಿಶ್ರಿತ ನೀರಿದೆ. ಈ ಪದ್ಯ ಭಾಗಕ್ಕೂ ಮತ್ತು ಈ ಮಣ್ಣು ಮಿಶ್ರಿತ ನೀರಿಗೂ ಸಂಬಂಧ ಇದೆ. ಉದಾಹರಣೆ, ನಾನು ತೊಗೊಳೋದಕ್ಕಿಂತ ಮುಂಚೆ ನೀವೆಲ್ಲ ನೋಡಿದ್ರಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ಮಣ್ಣು ಮಿಶ್ರಣವಾದಾಗ ಈ ಒಂದು ನೀರು ಕಲುಷಿತವಾಗಿ ಕಾಣಿಸ್ತಾ ಬರುತ್ತೆ. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಇದನ್ನು ಲಾಸ್ಟಲ್ಲಿ ಪದ್ಯದ ಕೊನೆಯಲ್ಲಿ ನಾನು ಇದನ್ನು ನಿಮಗೆ ತೋರಿಸ್ತೀನಿ. ಇದರ ಒಂದು ಉದಾಹರಣೆ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಇದನ್ನು ಸೈಡ್ಗೆ ಇಡೋಣ. ಓಕೆ, ಇವಾಗ ವಿಷಯಕ್ಕೆ ಬರೋದಾದರೆ, ಅಂದರೆ ಪದ್ಯಕ್ಕೆ ಬರೋದಾದರೆ, ನಿಮಗೆಲ್ಲ ರಾಮಾಯಣದ ಬಗ್ಗೆ ಸ್ವಲ್ಪನಾದರೂ ಕೂಡ ವಿಷಯ ಸಂಗ್ರಹಣೆ ಅಥವಾ ವಿಷಯ ನಿಮಗೆ ಗೊತ್ತೇ ಇರುತ್ತೆ. ರಾಮಾಯಣ ಅಂದಿದ ತಕ್ಷಣ ಇಲ್ಲಿ ರಾಮ ಸೀತೆ ವನವಾಸಕ್ಕೆ ಬಂದಿದ್ದರು, ಆಗ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಬಂದ, ಈ ವಿಷಯಗಳಾದರೂ ಸ್ವಲ್ಪ ಗೊತ್ತಿರುತ್ತೆ. ಅದಾದಮೇಲೆ ರಾಮ ಅವರ ಒಂದು ವಿರುದ್ಧವಾಗಿ ಯುದ್ಧ ಮಾಡಿ ಸೀತೆಯನ್ನು ಬಿಡಿಸ್ಕೊಂಡ್ಬರುವಂತಹ ಕೆಲಸ ಮಾಡ್ದ, ಇಷ್ಟಾದರೂ ಗೊತ್ತಿರುತ್ತೆ ನಿಮಗೆ ಒಂದು ರಾಮಾಯಣದ ಬಗ್ಗೆ. ಈ ಒಂದು ಪದ್ಯದಲ್ಲಿ ರಾಮ ತನ್ನ ಸೈನ್ಯನೆಲ್ಲ ಕರ್ಕೊಂಡು ಲಂಕೆಗೆ ಬಂದಿರ್ತಾನೆ. ಅವನ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ರಾವಣ ಇನ್ನಷ್ಟು ಶಕ್ತಿನ ಸಂಪಾದನೆ ಮಾಡಬೇಕು ಅನ್ನುವಂತಹ ಕಾರಣದಿಂದ ಬಹುರೂಪಿಣಿ ವಿದ್ಯಾದೇವತೆ ಅನ್ನುವಂತಹ ದೇವತೆಯನ್ನು ಪೂಜೆ ಮಾಡ್ತಾ ಇರ್ತಾನೆ. ಕಠೋರವಾದಂತಹ ತಪಸ್ಸು ಮಾಡ್ತಾ ಇರ್ತಾನೆ. ಆ ತಪಸ್ಸಿಗೆ ಮೆಚ್ಚಿದಂತಹ ಬಹುರೂಪಿಣಿ ವಿದ್ಯಾದೇವತೆ ರಾವಣನ ಎದುರು ಪ್ರತ್ಯಕ್ಷವಾಗುತ್ತೆ. ರಾವಣ ಕೇಳ್ತಾನೆ, ರಾಮ ಲಕ್ಷ್ಮಣನನ್ನು ಸೋಲಿಸುವಂತಹ ಶಕ್ತಿ ಕೊಡು ನನಗೆ ಅಂತ ಕೇಳಿದಾಗ ಬಹುರೂಪಿಣಿ ವಿದ್ಯಾದೇವತೆ ಹೇಳುತ್ತೆ, ಇಡೀ ಸೈನ್ಯವನ್ನು ಸೋಲಿಸುವಂತಹ ಶಕ್ತಿನ ನಾನು ನಿನಗೆ ಕೊಡ್ತೀನಿ, ಆದರೆ ರಾಮ ಲಕ್ಷ್ಮಣರನ್ನು ಹೊರತುಪಡಿಸಿ. ಬಹುರೂಪಿಣಿ ವಿದ್ಯಾದೇವತೆಗೆ ಕೈ ಮುಗಿದು ಅಲ್ಲಿಂದ ತನ್ನ ಒಂದು ಅರಮನೆಗೆ ಬಂದಂತಹ ರಾವಣ ತುಂಬ ಆಶ್ಚರ್ಯ ಆಗುತ್ತೆ ಅವನಿಗೆ. ಏಕೆ ಅಂತಂದರೆ ಅಲ್ಲಿ ಮಂಡೋದರಿ ಮತ್ತು ಇರುವಂತಹ ಸ್ತ್ರೀಯರನ್ನು ಯಾರೋ ಪರ್ಚಿರ್ತಾರೆ, ಘಾಸಿಗೊಳಿಸಿರ್ತಾರೆ. ಅದರ ಜೊತೆಗೆ ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಒಡೆದಾಕಿರ್ತಾರೆ. ಇದನ್ನು ನೋಡಿದಂತಹ ರಾವಣನಿಗೆ ತುಂಬ ಕೋಪ ಬರುತ್ತೆ. ಅದಾದಮೇಲೆ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಕೇಳಿದಾಗ ಅಂಗದ ಮತ್ತು ಅವನ ಕಪಿ ಸೈನ್ಯ ಬಂದು ಈ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಷಯ ತಿಳಿದಂತಹ ರಾವಣ ಅವರನ್ನು ಕರ್ಕೊಂಡು ಬಂದು ದಂಡಿಸಿ ಶಿಕ್ಷೆ ಕೊಡ್ತೀನಿ ಅವರಿಗೆ ಅಂಥೇಳಿ ಅಲ್ಲಿರುವಂತಹ ಸ್ತ್ರೀಯರಿಗೆ ಸಮಾಧಾನ ಮಾಡ್ತಾನೆ. ನಂತರ ತನ್ನ ಅಂತಃಪುರಕ್ಕೆ ಹೋದಂತಹ ರಾವಣ ಸೀತೆಯ ನೆನಪನ್ನು ಮಾಡ್ಕೊಳ್ತಾನೆ. ಸೀತೆಯ ತಾವರೆಯಂತಹ ಮುಖವನ್ನು ನೆನಪು ಮಾಡಿಕೊಂಡಂತಹ ರಾವಣ ಸೀತೆಯನ್ನು ನೋಡಬೇಕಂತೇಳಿ ಸರ್ವಾಂಕೃತ ಭೂಷಣನಾಗಿ, ಅಂದರೆ ತನ್ನ ಒಂದು ರೇಷ್ಮೆ ಬಟ್ಟೆಗಳನ್ನಾಗಿರ್ಬೋದು, ಒಡವೆಗಳನ್ನಾಗಿರ್ಬೋದು, ತುಂಬ ಸುಂದರವಾಗಿ ಕಾಣಿಸುವಂತಹ ಎಲ್ಲ ದ್ರವ್ಯಗಳನ್ನು ಹಾಕ್ಕೊಂಡು ಅವನೇನು ಮಾಡ್ತಾನೆ, ಪ್ರಮದವನಕ್ಕೆ ಬರ್ತಾನೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ರಾವಣ ಸೀತೆಯನ್ನು ಅಶೋಕವನದಲ್ಲಿ ಇರಿಸಿದ್ದನು. ಈ ಪದ್ಯದಲ್ಲಿ ರಾವಣ ಸೀತೆಯನ್ನು ಪ್ರಮದವನದಲ್ಲಿ ಇರಿಸಿದ್ದನು ಅಂತ ಹೇಳಿದರೆ ನಾವು ಪರೀಕ್ಷೆನಲ್ಲೂ ಕೂಡ ಹಾಗೆ ಬರಿಬೇಕು. ಬರುವಂತಹ ವಿಷಯವನ್ನು, ರಾವಣ ಬರುವಂತಹ ವಿಷಯವನ್ನು ಖೇಚರ ಸ್ತ್ರೀಯರು, ಅಂದರೆ ಸೀತೆಯನ್ನು ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಜನ ಸ್ತ್ರೀಯರಿರ್ತಾರೆ, ಆ ಒಂದು ಸ್ತ್ರೀಯರನ್ನು ಖೇಚರ ಸ್ತ್ರೀಯರು ಅಂತ ಕರೀತಾರೆ. ಆ ಖೇಚರ ಸ್ತ್ರೀಯರು ರಾವಣ ಬರುವಂತಹ ವಿಷಯವನ್ನು ಸೀತೆಗೆ ಹೇಳ್ತಾರೆ. ರಾವಣ ಬರುವಂತಹ ವಿಷಯನ ಸೀತೆಗೆ ಹೇಳಿದಾಗ ಸೀತೆ ಭಯಗೊಳ್ತಾಳೆ, ಯೋಚನೆ ಮಾಡ್ತಾಳೆ. ರಾಮ ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ವಾರ್ತೆಯನ್ನು ಈತ ತಂದಿದ್ದಾನೋ ಅನ್ನುವಂತಹ ಭಯದಲ್ಲಿ ಆಕೆ ಇರ್ತಾಳೆ. ರಾವಣ ಬಂದು ಎದುರಿಗೆ ನಿಂತ್ಕೊಳ್ತಾನೆ.
ರಾವಣ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾನೆ, ವಿಶೇಷವಾಗಿ ಕಾಣಿಸ್ತಾ ಇರ್ತಾನೆ. ಆದರೆ ಅದು ಸೀತೆಗೆ ಅವನ ಒಂದು ರೂಪ ಹುಲ್ಲಿಗೆ ಸಮಾನವಾಗಿ ಕಾಣ್ತಾ ಇರುತ್ತೆ. ಅದಾದಮೇಲೆ ರಾವಣ ತುಂಬ ಸಂತೋಷದಿಂದ, ತುಂಬ ಖುಷಿಯಿಂದ ಸೀತೆ ಹತ್ರ ಹೇಳ್ತಾನೆ, ನಾನು ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸ್ಕೊಂಡಿದ್ದೀನಿ. ಇನ್ನು ಈ ಪ್ರಪಂಚದಲ್ಲಿ ನನ್ನನ್ನು ಸೋಲಿಸುವಂಥವರು ಯಾರೂ ಇಲ್ಲ. ನೀನು ರಾಮ ಲಕ್ಷ್ಮಣರ ಚಿಂತೆಯನ್ನು ಬಿಟ್ಟು ನನ್ನ ಒಂದು ಇಡೀ ಸಾಮ್ರಾಜ್ಯದ ಒಡತಿಯಾಗಿ ನನ್ನ ಜೊತೆ ಇರು, ನನ್ನನ್ನು ಒಪ್ಕೋ ಅಂತೇಳಿ ತುಂಬ ಬಲವಂತ ಮಾಡ್ತಾನೆ. ಆದರೆ ಸೀತೆ ಅಂಥವಳಲ್ಲ. ಅವಳ ಉತ್ತರ ಏನಾಗಿರುತ್ತೆ ಅಂತ ಅಂದರೆ, ರಾಮ ಲಕ್ಷ್ಮಣರ ಪ್ರಾಣದವರೆಗೂ ಬರಬೇಡ ಅಂತ ಹೇಳಿ ಆಕೆ ಮೂರ್ಛೆ ಹೋಗ್ತಾಳೆ. ಈ ಮೂರ್ಛೆ ಹೋದಂತಹ ಸೀತೆಯ ಮುಖವನ್ನು ನೋಡಿದಂತಹ ರಾವಣನಿಗೆ ತುಂಬ ಪಶ್ಚಾತ್ತಾಪ ಉಂಟಾಗುತ್ತೆ. ಅವನಿಗೆ ಅನಿಸುತ್ತೆ, ರಾಮ ಮತ್ತು ಸೀತೆಯನ್ನು ನಾವು ದೂರ ಮಾಡಬಾರ್ದಾಗಿತ್ತು, ಅವರನ್ನು ಸೀತೆಯನ್ನು ಕರ್ಕೊಂಡು ಬರಬಾರ್ದಾಗಿತ್ತು. ಇಷ್ಟೊತ್ತು ಅವನಿಗೇನು ಆಕೆಯ ಬಗ್ಗೆ ಕಾಮದ ಭಾವನೆ ಆಗಿರ್ಬೋದು, ಆಕೆಯ ಬಗ್ಗೆ ಇರುವಂತಹ ವ್ಯಾಮೋಹ ಆಗಿರ್ಬೋದು, ಎಲ್ಲವೂ ಕೂಡ ಸೀತೆಯ ಮೂರ್ಛೆ ಹೋದಂತಹ ಮುಖವನ್ನು ನೋಡಿ ಎಲ್ಲ ಕೂಡ ಅವನಿಗೆ ಮಾಯವಾಗುತ್ತೆ. ಅದನ್ನೇ ಈ ಒಂದು ಪದ್ಯದ ಶೀರ್ಷಿಕೆಯಾಗಿ ಇಟ್ಟಿರೋದು, ಕದಡಿದ ಸಲಿಲಂ ತಿಳಿವಂದದೆ. ನಾನು ಏನು ಈ ನಿಮಗೆ ಬಾಟ್ಲು ನೀರನ್ನು ತೋರಿಸಿ ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ, ಅಂದರೆ ಕದಡಿದ ನೀರು, ಆ ಒಂದು ಮಣ್ಣು ಮಿಶ್ರಿತ ನೀರೇನಿತ್ತು, ಸ್ವಲ್ಪ ಸಮಯ ಕಳೆದಾದ್ಮೇಲೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಅದೇ ರೀತಿ ಇಲ್ಲಿ ರಾವಣನ ಮನಸ್ಸು ಕೂಡ ಸೀತೆಯ ಮೂರ್ಛೆ ಹೋದಂತಹ ಮುಖವನ್ನು ನೋಡಿ ಅವನ ಮನಸ್ಸು ಅವಳ ಬಗ್ಗೆ ಇರುವಂತಹ ವ್ಯಾಮೋಹವನ್ನೆಲ್ಲ ತೊರೆದು ಆಕೆಯ ಬಗ್ಗೆ ಈಗ ಕನಿಕರ ಮೂಡ್ತಾ ಇದೆ. ಅದಾದಮೇಲೆ ರಾವಣ ಅಲ್ಲಿಂದ ಪ್ರಮದವನದಿಂದ ಹೊರಗಡೆ ಬರ್ತಾನೆ, ತನ್ನ ಒಂದು ಅಂತಃಪುರಕ್ಕೆ ಹೋಗ್ತಾನೆ, ಅಂದರೆ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ತನ್ನ ಇಡೀ ಬಂಧು ಬಾಂಧವರೆಲ್ಲರೂ ಇರ್ತಾರೆ, ಅವರ ಒಂದು ಎಲ್ಲರ ಸಮ್ಮುಖದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ, ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬೇಕು ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ ಎಲ್ಲರಿಗೂ ಖುಷಿಯಾಗುತ್ತೆ. ಅದ್ರ ಜೊತೆಗೆ ರಾವಣ ಆದರೆ ಒಂದು ಷರತ್ತು ಏನಂತ ಅಂತಂದರೆ, ರಾಮ ಮತ್ತು ಲಕ್ಷ್ಮಣರನ್ನು ಯುದ್ಧದಲ್ಲಿ ಸೋಲಿಸಿ ಅದಾದಮೇಲೆ ಸೀತೆಯನ್ನು ಕರ್ಕೊಂಡೋಗಿ ನಾನು ರಾಮನಿಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಕಾರಣ ಏನು ಅಂತಂದರೆ, ರಾವಣ ತುಂಬ ಶಕ್ತಿಶಾಲಿ, ತುಂಬ ಬಲಶಾಲಿ, ಆತನನ್ನು ಸೋಲಿಸುವಂಥವರು ಯಾರೂ ಇಲ್ಲ. ಅದರ ಜೊತೆಗೆ ಅವನ ಒಂದು ವಂಶದ ಕೀರ್ತಿಯು ಕೂಡ ಕಡಿಮೆಯನ್ನು ಇರಲಿಲ್ಲ. ಅದಕ್ಕೋಸ್ಕರ ಇಡೀ ಪ್ರಪಂಚ ರಾಮನಿಗೆ ಹೆದರುಕೊಂಡು ಸೀತೆಯನ್ನು ಕರ್ಕೊಂಡೋಗಿ ರಾಮನಿಗೆ ಒಪ್ಪಿಸ್ದ ರಾವಣ ಅನ್ನುವಂತಹ ಮಾತನ್ನು ಆಡಬಾರ್ದು ಅನ್ನೋ ಕಾರಣಕ್ಕೆ ಅವನು ಈ ಯುದ್ಧವನ್ನು ಮಾಡಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ನಂತರ ಸೀತೆಯನ್ನು ಕರ್ಕೊಂಡೋಗಿ ರಾಮನಿಗೆ ಒಪ್ಪಿಸ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾನೆ. ಆದರೆ ಅವನ ಮನಸ್ಸು ಕರಗಿದ್ದಿದೆಯಲ್ಲ, ಅದನ್ನು ನಾಗಚಂದ್ರ ಕವಿ ತುಂಬ ಸುಂದರವಾಗಿ ಕಟ್ಕೊಡ್ತಾ ಹೋಗ್ತಾನೆ. ಈ ಒಂದು ಪದ್ಯದಲ್ಲಿ ನಾವು ದ್ವಿತೀಯ PUCಗೆ ಅಥವಾ ಸೆಕೆಂಡ್ PUCಗೆ ತುಂಬ ಇಂಪಾರ್ಟೆಂಟ್ ಆಗಿ ಬರುವಂತಹ 3 ಪ್ರಶ್ನೆಗಳನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಪ್ರತಿ ವರ್ಷವೂ ಕೂಡ ಬರ್ತಾ ಹೋಗುತ್ತೆ. ಮೊದಲನೇ ಪ್ರಶ್ನೆ, ರಾವಣ ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಂಡಂತಹ ಒಂದು ಸಂದರ್ಭವನ್ನು ವಿವರಿಸಿ ಅಂತ ಕೇಳುತ್ತಾರೆ. ಎರಡನೇ ಪ್ರಶ್ನೆ, ರಾವಣ ಮತ್ತು ಸೀತೆಯ ಸಂವಾದ, ಪ್ರಮದವನದಲ್ಲಿ ಅವರಿಬ್ಬರು ಏನೇನು ಚರ್ಚೆ ಮಾಡಿದ್ರು, ಏನೇನು ಮಾತಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆನ ಕೇಳ್ತಾನೆ. ಅದಾದಮೇಲೆ ರಾವಣನ ಮನಸ್ಸು, ಸೀತೆಯ ಮೂರ್ಛೆ ಹೋದಂತಹ ಮುಖವನ್ನು ನೋಡಿ ರಾವಣನ ಮನಸ್ಸು ಯಾವ ರೀತಿ ಕರಗ್ತು ಅಥವಾ ಅವನ ಮನಸ್ಸು ಯಾವ ರೀತಿ ಬದಲಾಯಿತು ಅನ್ನುವಂಥ ಪ್ರಶ್ನೆನ ಕೇಳ್ತಾನೆ. ಇಲ್ಲಿ ಬರುವಂಥದ್ದು 3 ಕ್ಯಾರೆಕ್ಟರು, ಒಂದು ಬಹುರೂಪಿಣಿ ವಿದ್ಯಾದೇವತೆ, ಒಂದು ರಾವಣ, ಇನ್ನೊಂದು ಸೀತೆ. ಈ 3 ಕ್ಯಾರೆಕ್ಟರನ್ನು ನೀಟಾಗಿ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಈ ಪದ್ಯದಲ್ಲಿ 7 ಮಾರ್ಕ್ಸ್ನ ತೆಗೆಯೋದು ಕಷ್ಟ ಏನಾಗೋದಿಲ್ಲ. ಇವತ್ತಿನ ಪದ್ಯ ಇದಾಗಿತ್ತು. ಮತ್ತೊಂದು ಪದ್ಯ ಅಥವಾ ಪಾಠದ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.